ಇನ್ನೊಬ್ಬ ಅಳಿಯ ಏನಿದ್ದಾನೆ ಈಸ್ ಇನ್ ದಟ್ ಏನು ಕರೆನ್ಸಿ, ಕ್ರಿಪ್ಟೋಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ. ಅದಕ್ಕೆ ಪಾಕಿಸ್ತಾನಕ್ಕೆ ಇವರು ಗುಡಿಯಾಗಿ ರಿಲೇಷನ್ ಇಟ್ಕೊಂಡಿರೋದು. ಬಿಕಾಸ್ ಕಂಪನೀಸ್ ಓಪನ್ ಆಗಿದೆ. ಅಲ್ಲೇ ಕಂಪನಿ ಓಪನ್ ಆಗುತ್ತೆ ಅಂತೇಳಿ. ಸೊ ವಾಸ್ ಇಟ್ ದೇರ್ ವಾರ್? ಇಷ್ಟೊಂದು ಇದು ನೋಡಿ, ಪ್ರಪಂಚದಲ್ಲಿ ಅತಿ ದೊಡ್ಡ ನೌಕಾಪಡೆಯಲ್ಲಿ ವಿಮಾನವಾಹಕ ಹಡಗುಗಳು ಇವ್ರ ಹತ್ರ ಇದ್ದಾವೆ, ಭೂಸೇನೆ ಇದೆ, ವಾಯುಸೇನೆ ಇದೆ, ಎಲ್ಲ. ದೇ ಹ್ಯಾವ್ ಸಮಥಿಂಗ್ ಲೈಕ್ 94 ಬೇಸಸ್ ಆಲ್ ಓವರ್ ದ ವರ್ಲ್ಡ್. ಫಾರ್ ವಾಟ್? ಅವ್ರಿಗೇನು ಗಡಿ, ಒಂದು ಯುದ್ಧ ಅಂದರೆ ಏನು, ಗಡಿ ಸಮಸ್ಯೆ ಇರುತ್ತೆ. ನಮಗೆ ಪಾಕಿಸ್ತಾನಕ್ಕೆ ಗಡಿ ಸಮಸ್ಯೆ ಇದೆ, ನಮಗೆ ಚೈನಾಕ್ಕೆ ಗಡಿ ಸಮಸ್ಯೆ ಇದೆ. ಅದು ಇತ್ಯರ್ಥ ಆಗೋವರೆಗೂ ಒಂದಿಷ್ಟು ಸ್ಕರ್ಮಿಷಸ್ ನಡೀತಾ ಇರುತ್ತೆ. ಆಮೇಲೆ ಅವ್ರ ಕಡೆಯಿಂದ ಇನ್ಸ್ಟೆಡ್ ಆಫ್ ಕನ್ವೆನ್ಷನಲ್ ವಾರ್ ಟೆರರಿಸ್ಟ್ಗಳನ್ನ ಕಳ್ಸೋಕ್ಕೆ ಶುರು ಮಾಡ್ತಾರೆ. ವಿ ವಿಲ್ ಕಟ್ ಇಂಡಿಯಾ ಬೈ 1000 ಕಟ್ಸ್ ಅಂತೇಳಿ. ಸೊ ಆ ಥರ. ಬಟ್ ಇದರಲ್ಲಿ ಹೂಸ್ ಹರಾಸಿಂಗ್ ಅಮೇರಿಕಾ? ದೇ ಆರ್ ಹರಾಸಿಂಗ್ ದೆಮ್ಸೆಲ್ವ್ಸ್. ಇಟ್ ಇಸ್ ಒನ್ ಫಿಂಗರ್ ಟ್ರಬಲ್. ಸೊ ಅವ್ರು ಎಲ್ಲೆಲ್ಲಿಗೆ ಹೋದರೂ ಯುದ್ಧ ಅಂತೂ ಗೆದ್ದಿಲ್ಲ. ವೆದರ್ ಇಟ್ ಈಸ್ ವಿಯೆಟ್ನಾಮ್, ಅಫ್ಘಾನಿಸ್ತಾನ್, ಎನಿವೇರ್, ಅವ್ರಿಗೆ ಗೊತ್ತಿಲ್ಲ. ಬಟ್ ದೇರ್ ಹ್ಯೂಜ್ ಸೈಜ್ ಏನಿದೆ ಅದರಿಂದ ಒಂದಿಷ್ಟು ಜನಗಳಿಗೆ ಹೆದರಿಕೆ ಆಗುತ್ತೆ, ಯಾಕಪ್ಪ ಇವ್ರ ಹತ್ರ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತೇಳಿ. ಸೊ ಅದನ್ನೇ ಅರಬ್ ನೇಷನ್ಗಳು ಮಾಡಿದರು. ಸೊ ದೇರ್ ಫೋರ್ ದಿಸ್ ವಾರ್ ಈಸ್ ನಾಟ್ ನೆಸೆಸರಿ. ಇಟ್ ವಾಸ್ ನಾಟ್ ನೆಸೆಸರಿ ಫಾರ್ ಅಮೆರಿಕಾ, ಬಟ್ ಇಟ್ ವಾಸ್ ನೆಸೆಸರಿ ಫಾರ್ ಇಸ್ರೇಲ್. ಸರ್ವೈವಲ್, ಬೇಕಲೇ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್.